ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಸ್ವಲ್ಪ ಜನಕ್ಕೆ ಜೋಳದ ರೊಟ್ಟಿ ಹೇಗೆ ಮಾಡಬೇಕಂತ ಗೊತ್ತಿರಲ್ಲ. ಹೊಸ್ದಾಗಿ ಮದುವೆ ಆಗಿರೋರಿಗೆ ನಾನು ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಹಿಟ್ಟನ್ನು ಸಾಣಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಸಣ್ಣ ಪಾತ್ರೆಗೆ ಒಂದು ಲೋಟದಷ್ಟು ನೀರು ಕುದಿಸ್ಕೊಂಡು ಇಟ್ಕೋಬೇಕು. ಆ ಕುದಿಸಿದ ನೀರಿಗೆ ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ, ಬೇಕಂದರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಹಾಕ್ಕೊಂಡು ಒಂದು ಚಮಚ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ, ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ರೊಟ್ಟಿ ಮಾಡೋಕ್ಕೆ ಬರೋದಿಲ್ದವ್ರು ಹೇಳ್ತಾರೆ ನಂಗೆ ರೊಟ್ಟಿ ಎಲ್ಲ ಬಡಿಯೋಕ್ಕೆ ಬರಲ್ಲ ಅಂತ. ನನಗೂ ರೊಟ್ಟಿ ಬಡಿಯೋಕ್ಕೆ ಬರೋದಿಲ್ಲ, ಆದರೂ ಹೇಗೆ ಮಾಡ್ತೀನಿ ಅಂತ ನೋಡಿ. ಹಿಟ್ಟನ್ನು ಬಿಸಿನೀರಿಗೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಹಾಕಿ ಒಂದು ಕಲ್ಲಾಯಿತು ಅಥವಾ ಒಂದು ಚಪಾತಿ ಉಜ್ಜ ಮಣೆ ಮೇಲಾಯಿತು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಹಾಗೆ ಕೈಯಲ್ಲಿ ಮುಟ್ಬೇಡಿ. ಸ್ವಲ್ಪ ಪಾತ್ರೆಗೆ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು. ಚಪಾತಿಗೆ ಜಾಸ್ತಿ ಹಾಕೋತೀವಲ್ವ, ಆ ಥರ ಹಾಕ್ಕೋಬಾರ್ದು. ಚಪಾತಿ ಟೈಪೇ ನಾದ್ಕೋಬೇಕು, ಆದರೆ ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು. ನಮಗೆ ಮತ್ತೆ ಎಕ್ಸ್ಟ್ರಾ ರೊಟ್ಟಿ ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ಕೊಂಡು ನಾವು ನಾದ್ಕೋಬೋದು. ಆದರೆ ಸ್ವಲ್ಪ ತೆಳ್ಳಗೆ ನಾದ್ಕೋಬೇಡಿ. ಚಪಾತಿ ಹಿಟ್ಟನ್ನು ಅದಕ್ಕೆ ನಾದ್ಕೊಳ್ಳಿ, ತುಂಬಾ ಚೆನ್ನಾಗಿ ಮಾಡ್ಬೋದು. ಕೈಗೆಲ್ಲ ಅಂಟ್ಕೋಬಾರ್ದು, ಆ ಥರ ನಾದ್ಕೊಳ್ಳಿ. ನೋಡಿ, ನಾನೀಗ ನಾದ್ಕೋತಿದ್ದೀನಿ. ಸ್ವಲ್ಪ ಸುಡ್ತಾನೆ ಇರುತ್ತೆ, ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈಗೆ ಅಂಟ್ಕೋಬಾರ್ದು, ಆ ಥರ ನಾದ್ಕೊಳ್ಳಿ. ನನಗೂ ಕೂಡ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತೇಳಿ ಸುಮ್ಮನೆ ಕುತ್ಕೊಬಿಡ್ತಿದ್ದೆ. ಆದರೆ ಬಡಿಯೋಕ್ಕೆ ಬರೋದಿಲ್ಲಲ್ಲ, ಹಾಗಾಗಿ ಸುಮ್ಮನೆ ಕುತ್ಕೊಬಿಡ್ತಿದ್ದೆ. ಅದೇ ಚಪಾತಿ ಥರನೂ ಮಾಡ್ಬೋದು ಅಂತ ಸ್ವಲ್ಪ ನಮ್ಮ ಅತ್ತೆಯರು ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ನಾದ್ಕೊಂಡು ನಾನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಚಪಾತಿ ಹಿಂಗೆ ಮಾಡ್ತೀವಲ್ವ, ಗಟ್ಟಿ ನಾದ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೇಗೆ ಮಾಡ್ತೀವಲ್ವ ಹಾಗೆ ಚಪಾತಿ ಹೆಂಗೆ ಉಜ್ಜುತ್ತಾರೆ ಅದೇ ಥರ ಮಾಡ್ತಿದ್ದೆ. ಈಗ ಅದೇ ಯಾವ ಥರ ಮಾಡ್ತೀನಿ ಅಂತ ನೀವೇ ನೋಡಿ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ರೊಟ್ಟಿ ಹೇಗೆ ಲಟ್ಸೋದು ಅಂತ ಹೇಳ್ಕೊಡ್ತೀನಿ ಒಬ್ಬೊಬ್ಬರಿಗೆ. ಅದು ನಿಮಗೆ ರೊಟ್ಟಿ ಅರಿಬಾರ್ದಂದರೆ ಚಪಾತಿ ಲಟ್ಸೋದು ಲಟ್ಟಣಿಗೆ ಇರುತ್ತಲ್ವ, ಅದಕ್ಕೆ ಒಂದು ಕವರ್ ಸುತ್ತಕೊಂಡು ಆ ಕಡೆ ಈ ಕಡೆ ಒಂದು ಕವರ್ ಕಟ್ಟಿ ಇಟ್ಕೊಳ್ಳಿ. ನೆಕ್ಸ್ಟು ಮತ್ತು ಈ ಥರ ಉಂಡೆ ಮಾಡಿಕೊಂಡು ಅದಂತೂ ಲಟ್ಟಣಿಗೆ ತೊಗೊಂಡು ಈ ಥರ ಚಪಾತಿ ಯಾವ ಥರ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸಿ. ನೋಡಿ, ನಾನು ಇದೇ ಥರ ಕಟ್ಕೊಂಡಿದ್ದೀನಿ. ಈ ಥರ ಕಟ್ಕೊಂಡ್ರೆ ಆ ಹಿಟ್ಟು ಲಟ್ಟಣಿಗೆ ಅಂಟ್ಕೊಳ್ಳೋದಿಲ್ಲ. ಈಗ ನೀವು ಉಜ್ಜುವಾಗ ಸ್ವಲ್ಪ ಹಿಟ್ಟು ಗಟ್ಟಿ ಆಗಿಬಿಟ್ಟು ಈ ಥರ ಎಲ್ಲ ಬಿರುಕು ಬಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಹಿಟ್ಟು ಪೂರ್ತಿ ನಾದ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಮತ್ತೆ ತೆಳ್ಳಗಾಗುತ್ತೆ. ಅದಕ್ಕೆ ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪ ಅದು ತೆಳ್ಳಗಾದ್ಮೇಲೆ ನೆಕ್ಸ್ಟು ನೀವು ಚಪಾತಿ ಯಾವ ಥರ ಲಟ್ಟಿಸ್ತೀರೋ ಅದೇ ರೀತಿ ಲಟ್ಟಿಸ್ಬೋದು. ಬೇಕಂದರೆ ನೋಡಿ, ಈಗ ನನಗೆ ಬಡಿಯೋಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಲಟ್ಸೋದನ್ನ ಕಲ್ತಿದ್ದೀನಿ. ನಾನು ರೊಟ್ಟಿನ ಇದೇ ಥರನೇ ಮಾಡ್ತೀನಿ. ಆ ಕಡೆ ಗ್ಯಾಸ್ ಮೇಲೆ ಒಂದು ರೊಟ್ಟಿ ತವನ ಕಾಯಕ್ಕೆ ಇಟ್ಬಿಟ್ಟು ಈ ಕಡೆ ನಾವು ರೊಟ್ಟಿನ ಲಟ್ಟಿಸ್ಬೋದು. ನಾನು ಕಾಯಕ್ಕೆ ಇಟ್ಟಿದ್ದೀನಿ, ಈಗ ರೊಟ್ಟಿ ಲಟ್ಟಿಸಿದ್ದೀನಿ. ಈಗ ಅದಕ್ಕೆ ಹಾಕಬೇಕು. ಹಾಗೆ ಅಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ರಲ್ವ, ಅದಕ್ಕೊಂದು ವೈಟ್ ಬಟ್ಟೆ, ಯಾವುದಾದ್ರೂ ಬಟ್ಟೆ ತೊಗೊಳ್ಳಿ, ಆದರೆ ಅದಕ್ಕೆ ನೆನೆಸ್ಕೊಳ್ಳಿ. ನೆನೆಸ್ಕೊಂಡು ರೊಟ್ಟಿ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ನೀರು ಹಚ್ಚಿ ನೆಕ್ಸ್ಟು ರೊಟ್ಟಿನ ತಿರುವ ಹಾಕಿ
ರೊಟ್ಟಿ ಈಸಿಯಾಗಿ ಮಾಡ್ಬೋದು. ಇಷ್ಟೇ ಈ ರೊಟ್ಟಿ ಮಾಡೋದು ತುಂಬ ಕಷ್ಟ ಅನಿಸ್ತಿತ್ತು ನನಗೂ ಕೂಡ ಮುಂಚೆ, ಆದರೆ ಮಾಡಿದ್ಮೇಲೆ ಗೊತ್ತಾಯಿತು ತುಂಬಾ ಈಸಿ ಅಂತ. ಚಪಾತಿಗಿಂತ ತುಂಬಾ ಈಸಿ ರೊಟ್ಟಿ ಮಾಡೋದು. ನನಗಂತೂ ಈಗ ಚಪಾತಿ ಮಾಡೋದು ತುಂಬ ಬೇಜಾರಾಗಿಬಿಟ್ಟಿದೆ. ರೊಟ್ಟಿ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ನನಗಂತೂ ಈಗ. ನೋಡಿ ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಮುಂಚೆ ರೊಟ್ಟಿ ಮಾಡೋಕ್ಕೆ ಬರ್ತಿಲ್ದಾಗ ಬರೀ ಚಪಾತಿ ಮಾಡ್ತಿದ್ದೆ. ಈಗ ರೊಟ್ಟಿ ಮಾಡೋಕ್ಕೆ ಕಲ್ತಾಗಿಂದ ಬರೀ ರೊಟ್ಟಿನೇ ಮಾಡ್ತೀನಿ ನಾನು. ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ಜೋಳದ ರೊಟ್ಟಿ ಹೆಂಗೆ ಮಾಡ್ತೀಯ ನೀನು, ಹೆಂಗೆ ಬಡಿತೀಯ ಅಂತ. ಈಗ ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಾಯಿತು ಅನಿಸುತ್ತೆ ರೊಟ್ಟಿ ಯಾವ ಥರ ಮಾಡೋದು ಅಂತ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಆ ರೊಟ್ಟಿ ಸ್ವಲ್ಪ ಬೆಂದ ಮೇಲೆ ಒಂದು ಬಟ್ಟೆನ ತೊಗೊಳ್ಳಿ, ಚೆನ್ನಾಗಿರೋ ಬಟ್ಟೆ ತೊಗೊಂಡು ಎಲ್ಲ ಕಡೆ ಮೂಲೆಗೆ ಸ್ವಲ್ಪ ಒತ್ತಿ. ಜೋರಾಗೇನು ಒತ್ತಕ್ಕೆ ಹೋಗ್ಬೇಡಿ, ಹಾಗೆ ಸ್ವಲ್ಪ ಸ್ಲೋ ಆಗಿ ಒತ್ತಿ. ಅಂದರೆ ಹಸಿ ಇದ್ದರೆ ಸ್ವಲ್ಪ ಅದು ಬೇಯುತ್ತೆ ಚೆನ್ನಾಗಿ ಅಂತ. ಸ್ವಲ್ಪ ಸುತ್ತೂರ ಎಲ್ಲ ಕಡೆ ಸ್ವಲ್ಪ ಬಟ್ಟೆಯಿಂದ ಒತ್ತಿಕ್ಕಿದ್ರೆ ಚೆನ್ನಾಗಿ ಬೇಯುತ್ತೆ. ಇಷ್ಟೇ ನೋಡಿ ರೊಟ್ಟಿ ಮಾಡೋದು. ರೊಟ್ಟಿ ಮೇಲೆ ಸ್ವಲ್ಪ ಗುಳ್ಳಿ ಬರೋಕ್ಕೆ ಸ್ಟಾರ್ಟ್ ಆದವು ಅಂದರೆ ಆ ರೊಟ್ಟಿನ ತಿರ್ವಾಕ್ಬಿಡಿ. ಹಾಕಿದ್ರೇ ರೊಟ್ಟಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಸ್ವಲ್ಪ ಗುಳ್ಳಿಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಅದು ರೊಟ್ಟಿನ ತಿರ್ವಾಕ್ಬಿಡಿ. ಹಾಗೆ ಒಂದು ಬಟ್ಟೆ ತೊಗೊಂಡು ಆಗಾಗ ಒತ್ತಿಕ್ತಿರಿ. ಈ ಥರ ಉಬ್ತಾನೆ ಇರುತ್ತೆ ರೊಟ್ಟಿ. ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ನನ್ನ ಮಗಳಿಗೆ ಹಾಗೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಉಂಡೆ ಟೈಪ್ ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರು ಅದಕ್ಕೆ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ನೋಡಿ ನನ್ನ ಮಗಳು ಹೇಗೆ ತಿಂತಿದ್ದಾಳೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ. ಯಾವುದೂ ಕೂಡ ಸೀದ್ಸಿಲ್ಲ, ಎಲ್ಲನೂ ಕರೆಕ್ಟಾಗಿ ಚೆನ್ನಾಗಿ ಬೇಯಿಸಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.